ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ರು ಹೇಳಿದ್ರು ಅಂತ ಯಥೇಚ್ಛವಾಗಿ ತರಕಾರಿ ಹಾಕಿ ಅಡುಗೆ ಮಾಡಬೇಡ, ಅರ್ಥ ಆಯ್ತಾ? 4 ಹುರುಳಿಕಾಯಿ, ಅರ್ಧ ಆಲೂಗಡ್ಡೆ ಹಾಕಿ ಮಾಡು. ಅದ್ಯಾಕೆ ಹಾಗೆ ಮುಖ ನೋಡ್ತೀಯಾ? ಹೆಂಗಸರಿಗಂತೂ ಅಡುಗೆ ಮನೆ ಮ್ಯಾನೇಜ್ಮೆಂಟೇ ಬರಲ್ಲ. ಹೌದೌದು, ಗಂಡಸರೆಲ್ಲ ಅಡುಗೆ ಮನೆಗೆ ಹೋಗಿ ಕಿಚನ್ನಲ್ಲಿ ಕೈ ಆಡಿಸೋದು ಬಿಟ್ಟರೆ ಹೆಣ್ಮಕ್ಳು ಅವರೇ ಮ್ಯಾನೇಜ್ ಮಾಡ್ಕೋತಾರೆ. ನೀವು ಸುಮ್ಮನೆ ಇರಿದತ್ತವ್ರೆ, ನಿಮ್ಗಂತೂ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲಪ್ಪ. ನಾವು ಗಂಡಸರು ಅವಾಗ ಅಡುಗೆ ಮನೆಗೆ ಹೋಗಿ ತರಕಾರಿ ಕಮ್ಮಿ ಉಪಯೋಗಿಸಿ ಅಂತ ಹೇಳದೆ ಹೋದ್ರೆ ಮನೆಯಲ್ಲಿರೋ ಅಷ್ಟೂ ತರಕಾರಿ ಹಾಕಿ ಅಡುಗೆ ಮಾಡಿಬಿಡ್ತಾರೆ. ಮಾರ್ಕೆಟ್ ತರಕಾರಿ ಬೆಲೆ ಎಷ್ಟಿದೆ ಅಂತಾನು ಗೊತ್ತಾಗೋದಿಲ್ಲ ಇವಕ್ಕೆ. ಅವ್ರಿಗೆ ನಿಮಗಿಂತ ಚೆನ್ನಾಗಿ ವ್ಯವಹಾರ ಜ್ಞಾನ ಇದೆ. ನಿನ್ಗೊಂದು ಕತೆ ಹೇಳ್ತೀನಿ ಕೇಳು. ಒಬ್ಬ ಕಂಜೂಸಿದ್ನಂತೆ. ಅವನು ಯಾರಿಗೂ ದಾನ ಮಾಡದೆ ತನ್ನ ಹೊಟ್ಟೆ ಬಟ್ಟೆನೂ ಕಟ್ಕೊಂಡು ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಂತೆ. ಆದರೆ ಒಂದು ದಿವಸ ರಾತ್ರಿ ಅವನಿಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಯ್ತಂತೆ. ಅಲ್ಲ, ತಾನಿಷ್ಟೆಲ್ಲ ಸಂಪಾದಿಸಿದ್ದೀನಿ, ಆದರೆ ಯಾತಕ್ಕಾಗಿ ಅಂತ. ತಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನೆಲ್ಲ ಅನುಭವಿಸ್ಬೇಕು, ಚೆನ್ನಾಗಿ ತಿನ್ನಬೇಕು, ಖರೀದಿ ಮಾಡಬೇಕು ಅಂತ ಅಂದ್ಕೊಂಡು ಮಲ್ಕೊಂಡಂತೆ. ಬೆಳಗ್ಗೆ ಹೇಳ್ತಾ ಇದ್ದ ಹಾಗೆ ಯಾರೋ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗಾಯ್ತು ಅಂತ ಕಣ್ಣು ಬಿಟ್ಟರೆ ಕೋಣದ ಮೇಲೆ ಯಮರಾಜ ಕೂತಿದ್ದಾನೆ. ಯಮಧರ್ಮರಾಯ ನೋಡ್ಬಿಟ್ಟು ಕಂಜೂಸ್ ಹೇಳದ್ನಂತೆ, ಅಯ್ಯ ಯಮಧರ್ಮರಾಯ, ನಾನು ಕೋಟಿಗಟ್ಟಲೆ ಸಂಪಾದಿಸಿಟ್ಟಿದ್ದೀನಿ, ಒಂದು ಕೆಲಸ ಮಾಡು, ನೀ ಮುಂದಕ್ಕೆ ಹೋಗು, ನಾನು ಆ ದುಡ್ಡನ್ನು ಎಂಜಾಯ್ ಮಾಡಿಕೊಂಡು ಆಮೇಲೆ ಬರ್ತೀನಿ ಅನ್ನಂತೆ. ಯಮಧರ್ಮರಾಯ ಸುಮ್ಮನೆ ಇರ್ತಾನ? ಇವನು ಗಳಿಸಿದ ಕೋಟಿ ರೂಪಾಯಿ ಎಲ್ಲ ಗೆದ್ದು ಹಿಡಿತಂತೆ. ಇವನು ಏನು ಎಂಜಾಯ್ ಮಾಡದೆ ಮೇಲಕ್ಕೆ ಹೋದ. ನೋಡಮ್ಮ ಅನ್ಸೂಯ, ನೀನು ನಿಮ್ಮ ಮನೆಯಲ್ಲಿ ಕೈ ಹಿಡಿದು ಅಡುಗೆ ಮಾಡಿದ್ದೀಯ ಅಂತ ನಂಗೆ ಗೊತ್ತು. ಇಲ್ಲಿ ಧಾರಾಳವಾಗಿ ತರಕಾರಿ ಬಳಸಬಹುದು. ಇದು ನಾನು ಸಂಪಾದನೆ ಮಾಡಿದ ದುಡ್ಡು, ಕೂಡಿಡೋದಕ್ಕಲ್ಲ, ಅನುಭವಿಸೋದಕ್ಕೆ. ಅಯ್ಯೋ ದತ್ತವ್ರೆ, ಅದು ಏನು ಅಂತ ಮಾತಾಡ್ತಿದ್ದೀರಿ? ಈ ಖರ್ಚು ನಾವು ಕೊಡೋ ಖರ್ಚಿನ ಜೊತೆ ಸೇರ್ಕೊಂಡ್ರೆ ನಮ್ಮ ಕೈಲಿ ಅಷ್ಟೆಲ್ಲ ಕೊಡಕ್ಕಾಗಲ್ಲಪ್ಪ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ಹತ್ರ ಎಷ್ಟು ಮಾತಾಡಿದ್ದೀನೋ ಅಷ್ಟು ಕೊಡು. ಜಾಸ್ತಿ ಏನೋ ನಾನು ಕೇಳ್ತಾ ಇಲ್ವಲ್ಲ. ದುಡ್ಡು ಖರ್ಚಾಗತ್ತೆ ಅಂತ ಕಲುಗಚ್ಚಿನ ಕಾಫಿ ಕುಡಿಯೋದಕ್ಕೆ ನಾನು ಸಿದ್ಧವಾಗಿಲ್ಲ. ಈ ಮನೆಯಲ್ಲಿ ದತ್ತನ ಮಾತಲ್ಲ, ಶಾಸನ. ವಾ, ಖರ್ಚು ನಮ್ ಲೆಕ್ಕಕ್ಕೆ ಬರಲ್ಲ ಅಂದ್ರೆ ಎಷ್ಟು ಬೇಕಾದ್ರೂ ಹಾಕ್ಬೋದು. ಅನ್ಸೂಯ, ಹಾಕು, ಜಮಾಯಿಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.